ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ಗುರುಪೌರ್ಣಮಿ ಆದ್ದರಿಂದ ಎಲ್ಲರಿಗೂ ಗುರುಪೌರ್ಣಮಿಯ ಶುಭಾಶಯಗಳು. ಸಾಯಿಬಾಬಾ ದೇವಾಲಯದ ವಿಡಿಯೋ ನಿಮ್ಮೊಂದಿಗೆ. आध्यात्मिक साधना केंद्रे आणि धार्मिक सामाजिक सेवा उपक्रम याद्वारे गरीब, दुःखी, वृद्ध आणि निराधारांची सेवा, गरीब, दुःखी, वृद्ध आणि आध्यात्मिक प्रवास आहे. बालपणापासूनच त्यांचे मन भक्ती, सत्य, धर्म आणि सेवेकडे आकर्षित झाले. त्यांच्या जीवनाला नवे वळण मिळाले. हाच त्यांच्या जीवनाचा मार्ग. चिरंजीवं सनाशकं महावतार बाबाजीं वन्दे नित्यं परात्परम्. अनादिमादिमध्यान्तं कालातीतं निरञ्जनं करुणासागरं शान्तं भक्तहृदयवासिनं त्र्यम्बकं महायोगिं शरणं प्रपद्ये सदा. वेदवेद्यं परं तत्त्वं योगवादिनिरध्वं सम्मात्मज्ञानप्रदायकं सिद्धर्षिगणैर्वन्द्यं देवगन्धर्वसेवितं बाबा. हिमालय गुहावासं महायोगीश्वरं त्र्यम्बकं दिव्यरूपं कालातीतं निरञ्जनं करुणासागरं शान्तं भक्तहृदयवासिनं त्र्यम्बकं महायोगिं शरणं अतिनिरध्वं सम्मात्मज्ञानप्रदायकं सिद्धर्षिगणैर्वन्द्यं देवगन्धर्वसेवितं बाबाजीं परमं दिव्यं भक्त्या नित्यं नमाम्यहम्. प्राणशक्तिप्रदाता संसारसागरोद्धारं मोक्षद्वारप्रकाशकं हिमालयेश्वरं वन्दे योगिराजम्. ಅವರ ಮಾರ್ಗದಲ್ಲಿ ಸ್ವಾರ್ಥವಿಲ್ಲ, ಸೇವೆ ಸತ್ಯವಾಗಿ ದೇವರು ಶ್ರೀ ಸಚ್ಚಿದಾನಂದ ಸಾಯಿನಾಥ ಮಹಾರಾಜ್
सर्वदुःखनिवारकं महावतार बाबाजीं वन्दे विश्वगुरुं सदा सर्वरोगहरं देवं सर्वभीतिविशमनम् आरोग्यसम्पत्ति शान्तिसौख्यप्रदायकं त्र्यम्बकं महागुरुं हृदये सन्निधापये अन्नदानप्रियं शान्तं जीवसेवापरायणं गोसेवा धर्मसंरक्षं सन्मार्गपरिपालकं लोकाः समस्ताः सुखिनो भवन्त्विति सङ्कल्पकं सर्वजीवहितं नित्यं सत्साधनामार्गदर्शकं पूज्य श्रीगुरुमूर्तेः सेवाकार्यानुग्राहकं सेवाधर्मप्रचाराय दिव्यशक्ति आत्मज्ञानप्रदायकं सिद्धर्षिगणाय वन्द्यं देवं धर्मसेवितं बाबाजीं परमाज्ञसारसागरोद्धारं मोक्षद्वारप्रकाशकं हिमालयेश्वरं वन्दे योगिराजं दयानिधिं धर्मसंस्थापनार्थाय शान्तिसौख्यप्रदायकं त्र्यम्बकं महाहृदये सन्निधापये अन्नदानप्रियं शान्तं जीवसेवापराय ಬ್ರಹ್ಮ ಗುರು ವಿಷ್ಣು ಗುರುದೇವೋ ನಮಃ ಅಂತ ಇವತ್ತು ಸಾಯಿಬಾಬಾ ಮತ್ತು ದತ್ತಾತ್ರೇಯ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡಿದರು ಮೂರ್ತಿಯವರು. ನಾನು ನೆನ್ನೆನೇ ಹೇಳಿದೆ ಹಿಂದಿನ ವಿಡಿಯೋದಲ್ಲಿ, ನಾನು ಹೋಗಲಿಕ್ಕೆ ಆಗಲಿಲ್ಲ. ಬೆಳಗ್ಗೆನೇ ಎದ್ದು ಮೂರ್ತಿಯವರಿಗೆ ಎಲ್ಲ ತಯಾರಿ ಮಾಡಿಕೊಟ್ಟೆ. ಅವರು ಮನೆಯ ದೇವರ ಪೂಜೆ ಮುಗಿಸಿ ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದರು. ಈ ದೇವಾಲಯ ಬಂದು ಅರಕೆರೆ 76 ಪಿನ್ ಕೋಡು, ಅರಕೆರೆ ಲೇಔಟ್, ರಾಮಯ್ಯ ಸಿಟಿಯಲ್ಲೇ ಇರೋದಿದು. ಸೊ ರಾಮಯ್ಯ ಸಿಟಿಯಲ್ಲಿ ತುಂಬ ಒಳಗಡೆ ಇದೆ, ಅಂದರೆ ಮೇನ್ ರೋಡಲ್ಲೇ ಇರೋದು ಈ ದೇವಾಲಯ. ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ರೆಡಿ ಮಾಡಿದ್ದಾರೆ ಈ ದೇವಸ್ಥಾನ. ಸೊ ಸಾಯಿಬಾಬಾ ದೇವಸ್ಥಾನ ಅಲ್ಲಿ ಮುಖ್ಯವಾದ ದೇವಾಲಯ. ಸೊ ನೋಡಿ ನೀವು ಹಚ್ಚ ಹಸಿರಿನಿಂದ ಮೇಲ್ಗಡೆ ತೋರಣಗಳಾಗಿರ್ಬೋದು, ಒಂದು ಗ್ರೀನಾಗಿ ಪ್ರಕೃತಿಯ ಮಡಿಲಲ್ಲಿ ಸಾಯಿಬಾಬಾ ಇರೋ ಥರ ನಮಗೆ ಗೋಚರಿಸ್ತಾ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾರಾದರೂ ಈಗ ಬಿಂದ್ಯಾ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗುತ್ತೇನೆ ನಿಮಗೆ. ಅಲ್ಲಿವರೆಗೂ ಹೋದಾಗ ಸಾಯಿಬಾಬಾಗೆ ಅಭಿಷೇಕ ಮಾಡ್ತಾಯಿದ್ರು ಅಂದರು. ಅದನ್ನು ನೋಡಿ ಅವರು ತುಂಬ ಸಂತೋಷಪಟ್ಟರು, ಕಣ್ತುಂಬಿಕೊಂಡರು. ಅವರು ಹೋದ ಕ್ಷಣದಲ್ಲಿ ಅಭಿಷೇಕ ನಡೀತಿದ್ದು ಅವ್ರಿಗೆ ತುಂಬ ಇಷ್ಟ ಆಗಿದೆ. ಎಲ್ಲರಿಗೂ ಸಾಯಿಬಾಬಾ ಮತ್ತು ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನ ಆಯಿತು ಅಂದ್ಕೊತೀನಿ, ಮತ್ತು ದತ್ತಾತ್ರೇಯ ಸ್ವಾಮಿಯವರದ್ದು ದರ್ಶನ ಆಯಿತು ಅಂತ ಯಾರ್ಯಾರು ದೇವಾಲಯಕ್ಕೆ ನನ್ನ ಹಾಗೆ ಹೋಗೋದಕ್ಕೆ ಇವತ್ತು ಆಗಲಿಲ್ಲೋ ಅವರು ಈ ವಿಡಿಯೋದಲ್ಲಿ ಸ್ವಾಮಿ ಗುರು ಸಾಯಿಬಾಬಾ ಮತ್ತು ಗುರು ರಾಘವೇಂದ್ರ ಅವರ ದರ್ಶನ ಮಾಡಿ ಪುಣ್ಯರಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಲ್ಲಿ ದರ್ಶನ ಮಾಡಿಕೊಂಡು ಬಂದವರಿಗೆಲ್ಲ ಪ್ರಸಾದ, ತೀರ್ಥ, ಲಡ್ಡು, ಪಲಾವು ಹೀಗೆ ಪ್ರಸಾದ ಹಂಚುತ್ತಿದ್ದರು. ಅವರು ದೇವಾಲಯಕ್ಕೆ ಹೊರಟಾಗ ಸುಮಾರು 10 ಗಂಟೆ ಆಗಿತ್ತು. ಮತ್ತೆ ಅವರು ಮನೆಗೆ ಬಂದಿದ್ದು 11:30 ಆಗಿತ್ತು. ಯಾಕಂದರೆ ಸ್ವಲ್ಪ ಜನ ಕಡಿಮೆ ಇದ್ದರು. ಬೆಳಗಿನ ತುಂಬ ಜನ ಇದ್ದರು ಅಂತೆ. ಬಿಂದ್ಯಾ ಸ್ಕೂಲಿಗೆ ಬಿಡುವಾಗ ನೋಡ್ಕೊಂಡು ಬಂದಿದ್ದರು. ಸೊ ಯಾಕಂದರೆ ಬೆಳಿಗ್ಗೆ ಹೋಗೋರು ಕೆಲಸಕ್ಕೆ ತುಂಬ ಜನ ಇರ್ತಾರೆ, ಮತ್ತು ಸಂಜೆ ಅದಕ್ಕೂ ಡಬ್ಬಲ್ ಜನ ಆಗ್ತಾರೆ. ಎಲ್ಲರಿಗೂ ಮತ್ತೊಮ್ಮೆ ಗುರು ಪೂರ್ಣಿಮೆಯ ಶುಭಾಶಯಗಳು. ಮಧ್ಯಾಹ್ನ ಹೋದರೆ ಒಳ್ಳೆಯದು.